ನಮಸ್ಕಾರ ವೀಕ್ಷಕರೇ. ಕುಂಭಮೇಳದಲ್ಲಿ ಇಡೀ ಭಾರತದ ಗಮನ ಸೆಳೆದಿದ್ದ ಐಐಟಿ ಬಾಬಾ ಸ್ಫೋಟಕ ಭವಿಷ್ಯವೊಂದನ್ನು ನುಡಿದಿದ್ದಾರೆ. ಭಾರತದ ರಾಷ್ಟ್ರ ರಾಜಕೀಯದಲ್ಲಿ ಮುಂದೆ ಯಾರಿಗೆ ಯಾವ ಹುದ್ದೆ ಅನ್ನೋದನ್ನ ಪ್ರೆಡಿಕ್ಟ್ ಮಾಡಿದ್ದಾರೆ. ಯೋಗಿ ಮುಂದೆ ಏನಾಗ್ತಾರೆ, ದೆಹಲಿ ಗದ್ದುಗೆಗೆ ಯಾರು ಸೂಕ್ತ ಅನ್ನೋದನ್ನ ಬಾಬಾ ಹೇಳಿದ್ದಾರೆ. ಅಲ್ಲದೆ ಸದ್ಯ 3ನೇ ಬಾರಿ ಪ್ರಧಾನಿಯಾಗಿ ತಮ್ಮ ವರ್ಚಸ್ಸನ್ನ ಮುಂದುವರಿಸಿಕೊಂಡು ಬಂದಿರೋ ಪ್ರಧಾನಿ ಮೋದಿ ಮುಂದೆ ಯಾವ ಹುದ್ದೆಯನ್ನ ನಿರ್ವಹಿಸ್ತಾರೆ ಅನ್ನೋದನ್ನು ಕೂಡ ಬಾಬಾ ಪ್ರೆಡಿಕ್ಟ್ ಮಾಡಿದ್ದಾರೆ. ಇದರಲ್ಲಿ ಕೆಲವೊಂದು ವಾಸ್ತವಕ್ಕೆ ಹತ್ತಿರ ಆಗಿರೋದ್ರಿಂದ ಬಾಬಾ ಮಾತುಗಳು ಎಲ್ಲರ ಕುತೂಹಲವನ್ನ ಕೆರಳಿಸ್ತಾ ಇದೆ. ಇತ್ತ ದೆಹಲಿಯನ್ನ ಕಾನ್ಸಂಟ್ರೇಟ್ ಮಾಡಿ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಕ್ಯಾಂಪೇನ್ ಮಾಡ್ತಾ ಇದೆ. ಆದ್ರೆ ಇದಕ್ಕೆ ಫೈನಲ್ ಟಚ್ ಕೊಡೋದಕ್ಕೆ ಮೋದಿ ಸಜ್ಜಾಗಿದ್ದು ಇದನ್ನ ಮಾಸ್ಟರ್ ಸ್ಟ್ರೋಕ್ ಅಂತ ಪರಿಗಣಿಸಲಾಗ್ತಾ ಇದೆ. ಇನ್ನೊಂದೆಡೆ ಆಂಧ್ರದಿಂದ ಪಾಪ್ಯುಲರ್ ಸಿನಿಮಾ ನಟ ಒಬ್ಬರು ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. 144 ವರ್ಷಗಳ ಬಳಿಕ ನಡೀತಾ ಇರೋ ಈ ಮಹಾ ಕುಂಭಮೇಳ ಈಗಾಗಲೇ ಸಾಕಷ್ಟು ವಿಚಾರಗಳಿಂದ ಸದ್ದು ಮಾಡ್ತಾ ಇರೋದು ಗೊತ್ತೇ ಇದೆ. ಈ ಪೈಕಿ ಅತಿ ಹೆಚ್ಚು ಅಂದ್ರೆ ಒಂದರ್ಥದಲ್ಲಿ ಪ್ರತಿನಿತ್ಯವೂ ಸುದ್ದಿ ಆಗ್ತಾ ಇರೋದು ಐಐಟಿ ಬಾಬಾ. ಇಷ್ಟು ದಿನ ಅವರ ಜರ್ನಿ, ಆಧ್ಯಾತ್ಮದ ಬಗ್ಗೆ ಅವರ ಅನಿಸಿಕೆ, ಅವರು ಕಂಡುಕೊಂಡ ಸತ್ಯಗಳು, ಇಂಥ ವಿಚಾರಗಳು ಮಾತ್ರ ಚರ್ಚೆ ಆಗ್ತಾ ಇತ್ತು. ಹಲವು ಮಾಧ್ಯಮಗಳಲ್ಲಿ ಸಂದರ್ಶನ ಕೊಟ್ಟಿದ್ದ ಐಐಟಿ ಬಾಬಾ ಈಗ ಅಚ್ಚರಿ ಅನ್ನೋ ಹಾಗೆ ರಾಜಕೀಯದ ಬಗ್ಗೆ ಮಾತನಾಡಿದ್ದಾರೆ. ಕೇವಲ ಮಾತನಾಡಿಲ್ಲ, ಒಂದು ಹಂತ ಮುಂದಕ್ಕೆ ಹೋಗಿ ಭಾರತದ ರಾಜಕೀಯ ಭವಿಷ್ಯವನ್ನ ಹೇಳಿದ್ದಾರೆ. ಮೊದಲೇ ವೈರಲ್ ಆಗ್ತಾ ಇದ್ದ ಐಐಟಿ ಬಾಬಾ ಭವಿಷ್ಯ ಹೇಳಿದ್ಮೇಲೆ ಇನ್ನೂ ಸುದ್ದಿ ಆಗ್ತಾ ಇದ್ದಾರೆ. ಇದರ ಜೊತೆಗೆ ಬಾಬಾ ಭವಿಷ್ಯ ರಾಜಕೀಯ ವಲಯದಲ್ಲಿ ನಾನಾ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಐಐಟಿ ಬಾಬಾ ಭವಿಷ್ಯಗಳ ಪೈಕಿ ಅತ್ಯಂತ ಕುತೂಹಲ ಕೆರಳಿಸಿದ್ದು ಪ್ರಧಾನಿ ಮೋದಿಯ ಮುಂದಿನ ರಾಜಕೀಯ ಭವಿಷ್ಯ. 2014 ಬಳಿಕ ಹೇಗಾಗಿದೆ ಅಂದ್ರೆ, ಮೋದಿ ಅಂದ್ರೆ ಸಾಕು ಪ್ರಧಾನಿ ಅನ್ನೋದು ತಕ್ಷಣವೇ ತಲೆಗೆ ಬರುತ್ತೆ. ಆ ಸ್ಥಾನಕ್ಕೆ ಅವರು ಫಿಕ್ಸ್ ಅನ್ನೋ ಭಾವನೆ ಬರುತ್ತೆ. ಒಂದು ವೇಳೆ ಅವರಿಗೆ ಸರಿಯಾದ ಕಾಂಪಿಟೇಟರ್ ಇದ್ದಿದ್ರೆ ಈ ಮಟ್ಟಕ್ಕೆ ಜನರು ಆಲೋಚಿಸ್ತಾ ಇರಲಿಲ್ಲ. 3ನೇ ಬಾರಿ ಅವರು ಪಿಎಂ ಆಗೋದು ಕೂಡ ಅಷ್ಟೊಂದು ಈಸಿ ಇರ್ತಾ ಇರಲಿಲ್ಲ. ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಅವರನ್ನ ಬಿಟ್ಟು ಬೇರೆ ಆಲೋಚನೆಗಳೇ ಇಲ್ಲ. ಒಂದಲ್ಲ ಒಂದು ದಿನ ಮೋದಿ ಪ್ರಧಾನಿ ಕುರ್ಚಿಯಿಂದ ಕೆಳಗೆ ಇಳಿಯಲೇಬೇಕು ಅನ್ನೋದು ವಾಸ್ತವ. ಅದರಲ್ಲೂ ಬಿಜೆಪಿ ಆಂತರಿಕ ನಿಯಮಗಳ ಪ್ರಕಾರ 75 ವರ್ಷಗಳ ಬಳಿಕ ರಾಜಕೀಯದಿಂದ ದೂರ ಆಗ್ಬೇಕು. ಆದ್ರೆ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಈ ನಿಯಮ ಬ್ರೇಕ್ ಆಗಿರೋ ಹಿನ್ನೆಲೆ ಮೋದಿ ವಿಚಾರದಲ್ಲೂ ಇದಕ್ಕೆ ಎಕ್ಸ್ಕ್ಯೂಸ್ ಇರಬಹುದೇನೋ. ಹಾಗಾದ್ರೆ ಮುಂದೆಯೂ ಅವರೇ ಪ್ರಧಾನಿ ಆಗ್ತಾರಾ ಅಂತ ಕೇಳಿದ್ರೆ ಇಲ್ಲ ಅಂತಿದ್ದಾರೆ ಐಐಟಿ ಬಾಬಾ. ಬಾಬಾ ಪ್ರೆಡಿಕ್ಷನ್ ಪ್ರಕಾರ ಪ್ರಧಾನಿ ಮೋದಿ ಮುಂದೆ ರಾಷ್ಟ್ರಪತಿ ಆಗ್ತಾರಂತೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಮೋದಿ ಪ್ರಧಾನಿ ಸ್ಥಾನದಲ್ಲಿ ಇರೋದು ಈ ಅವಧಿಯೇ ಕೊನೆ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ಸದ್ಯದ ಮಟ್ಟಿಗೆ ಹೇಳೋದಾದ್ರೆ ಭಾರತದ ಇತಿಹಾಸದಲ್ಲೇ ಅತ್ಯಂತ ಜನಪ್ರಿಯತೆ ಗಳಿಸಿರೋ ಪ್ರಧಾನಿ ಅಂದ್ರೆ ಅದು ನರೇಂದ್ರ ಮೋದಿ. ಮುಂದಿನ ಅವಧಿಗೆ ಅವರು ಮುಂದುವರಿಯೋದು ಅಸಾಧ್ಯ ಆಗಿದ್ರೂ ಎಲೆಕ್ಷನ್ ವೇಳೆ ಅವರು ಪ್ರಮುಖರಾಗ್ತಾರೆ. ಅವರು ಸಂಪೂರ್ಣವಾಗಿ ರಾಜಕೀಯದಿಂದ ದೂರ ಸರಿದ್ರೆ ಬಿಜೆಪಿಗೆ ಹೊಡೆತ ಬೀಳೋ ಸಾಧ್ಯತೆ ಇರೋದ್ರಿಂದ ಅವರಿಗೆ ಪ್ರಮುಖ ಸಾಂವಿಧಾನಿಕ ಹುದ್ದೆ ನೀಡೋ ಬಗ್ಗೆ ಪಕ್ಷ ಯೋಚಿಸಬಹುದು. ಅಲ್ಲದೆ ಒಂದು ವೇಳೆ ಅವರು ಈ ಅವಧಿ ಮಧ್ಯದಲ್ಲೇ ಪ್ರಧಾನಿ ಸ್ಥಾನದಿಂದ ಇಳಿಯೋದಾದ್ರೆ ಅವರನ್ನ ರಾಷ್ಟ್ರಪತಿ ಮಾಡಿ ಬೇರೆಯವರ ನೇತೃತ್ವದಲ್ಲಿ ಸರ್ಕಾರವನ್ನ ಮುಂದುವರಿಸಬಹುದು ಅನ್ನೋ ಲೆಕ್ಕಾಚಾರಗಳು ಕೂಡ ನಡೆದಿವೆ. ಆದ್ರೆ ಬಾಬಾ ಈ ಭವಿಷ್ಯ ಪಕ್ಷದ ಒಳಗೂ ಸಂಚಲನವನ್ನ ಮೂಡಿಸೋ ಸಾಧ್ಯತೆ ಇದೆ. ಇನ್ನು ಪ್ರಧಾನಿ ಸ್ಥಾನದಿಂದ ಮೋದಿ ಇಳಿಯೋದಾದ್ರೆ ಅಲ್ಲಿ ಯಾರನ್ನ ಕೂರಿಸ್ತಾರೆ ಅನ್ನೋದು ಜನರ ಕುತೂಹಲ. ಅದಕ್ಕೆ ನಿಖರವಾದ ಉತ್ತರ ಯಾರಲ್ಲೂ ಇಲ್ಲ. ಆದ್ರೆ ಎಲ್ಲರ ಅಭಿಪ್ರಾಯ ಏನು ಅಂದ್ರೆ ಮೋದಿ ನಂತರ ಯೋಗಿ ಪ್ರಧಾನಿ ಆಗ್ಬೇಕು ಅನ್ನೋದು. ಅದೇ ಮಾತನ್ನ ಐಐಟಿ ಬಾಬಾ ಕೂಡ ಹೇಳಿದ್ದಾರೆ. ಅವರ ಪ್ರೆಡಿಕ್ಷನ್ ಪ್ರಕಾರ ಯೋಗಿ ಭವಿಷ್ಯದಲ್ಲಿ ಭಾರತದ ಪ್ರಧಾನಿ ಆಗ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಮೋದಿ ನಂತರವೇ ಯೋಗಿ ಪಿಎಂ ಆಗ್ಬೋದು ಅನ್ನೋ ನಿರೀಕ್ಷೆ ಇಟ್ಕೊಳ್ಳೋದು ಕಷ್ಟ ಅನ್ನೋ ಚರ್ಚೆಗಳು ಕೂಡ ನಡೆದಿದೆ. ಯಾಕಂದ್ರೆ ಉತ್ತರ ಪ್ರದೇಶ ಚುನಾವಣೆಗೆ ಇನ್ನೊಂದು ವರ್ಷ ಬಾಕಿ ಇದೆ. ಅಲ್ಲಿ ಯೋಗಿ ಹವಾ ಇದ್ರೂ ಲೋಕಸಭಾ ಚುನಾವಣೆ ರಿಸಲ್ಟ್ ನಲ್ಲಿ ಏನಾಯ್ತು ಅನ್ನೋದು ಕಣ್ಮುಂದೆಯೇ ಇದೆ. ದೊಡ್ಡ ರಾಜ್ಯ ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲೇ ನಷ್ಟ ಆಯ್ತು. ಇದಕ್ಕೆ ಕಾರಣ ಏನೇ ಇದ್ರೂ ಒಂದು ಸಲ ಯಾಮಾರಿದ್ರೆ ಉತ್ತರ ಪ್ರದೇಶ ಕೈ ತಪ್ಪಿ ಹೋಗುತ್ತೆ ಅನ್ನೋ ಎಚ್ಚರಿಕೆ ಸಿಕ್ಕಂತಾಗಿದೆ. ಒಂದು ವೇಳೆ ಈ ಅವಧಿ ಮಧ್ಯೆ ಪ್ರಯೋಗ ಮಾಡೋದಕ್ಕೆ ಹೋಗಿ ಸ್ಥಾನ ಪಲ್ಲಟ ಆದ್ರೆ ಅದರಿಂದ ನೆಗೆಟಿವ್ ಇಂಪ್ಯಾಕ್ಟ್ ಆಗಿ ಮತ್ತೆ ರಿಕವರಿ ಮಾಡೋದು ಕಷ್ಟದ ಕೆಲಸ. ಅಲ್ಲದೆ ಉತ್ತರ ಪ್ರದೇಶ ಒಂದು ಸಲ ಕೈ ತಪ್ಪಿ ಹೋಯ್ತು ಅಂದ್ರೆ ಅಲ್ಲಿ ತಂದಿರೋ ಸುಧಾರಣೆ ಎಲ್ಲ ಒಂದೇ ತಿಂಗಳಲ್ಲಿ ಉಲ್ಟಾ ಆಗಿ ಹೋಗುತ್ತೆ. ಆದ್ರಿಂದ ಸದ್ಯಕ್ಕಂತೂ ಯೋಗಿಯನ್ನ ಉತ್ತರ ಪ್ರದೇಶದಿಂದ ಹೊರಗೆ ತರೋ ಸರ್ಕಸ್ಗೆ ಬಿಜೆಪಿ ಕೈ ಹಾಕೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಬಿಜೆಪಿ ಹೈಕಮಾಂಡ್ ಹಾಗೂ ಯೋಗಿ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನೋ ಮಾತುಗಳು ಕೂಡ ಆಗಾಗ ಕೇಳಿ ಬರ್ತಾ ಇರುತ್ತವೆ. ಅದನ್ನ ಸುಳ್ಳು ಅಂತ ಸಾಬೀತು ಮಾಡೋದಕ್ಕೆ ನಾಯಕರು ಆಗಾಗ ಒಂದು ಸಿಗ್ನಲ್ ಕೊಡ್ತಾ ಇರೋದನ್ನು ಜನರು ನೋಡಿದ್ದಾರೆ. ಒಂದು ವೇಳೆ ಯೋಗಿ ಮೇಲೆ ಎಷ್ಟೇ ಅಸಮಾಧಾನ ಇದ್ರೂ ಕೊನೆಗೆ ಜನರ ಬೇಡಿಕೆಗೆ ಮಣಿದು ಅವರನ್ನ ಪಿಎಂ ಮಾಡಬಹುದು ಅನ್ನೋ ಅನಿಸಿಕೆಗಳಿಗೂ ಕೂಡ ಐಐಟಿ ಬಾಬಾ ಪ್ರೆಡಿಕ್ಷನ್ ಪುಷ್ಟಿ ಕೊಡ್ತಾ ಇದೆ.
ಇದೆರಡು ಬಾಬಾ ಪ್ರಮುಖ ಭವಿಷ್ಯ ಆಗಿದ್ರೆ ಅವರು ಇನ್ನೊಂದು ಮಾತನ್ನ ಅನಿಸಿಕೆ ಅಂತ ಹೇಳಿರೋದು ಕೂಡ ಚರ್ಚೆಯನ್ನು ಹುಟ್ಟುಹಾಕಿದೆ. ದೆಹಲಿಗೆ ನೂಪುರ್ ಶರ್ಮಾರನ್ನ ಸಿಎಂ ಮಾಡೋದು ಸೂಕ್ತ ಅಂತ ಐಐಟಿ ಬಾಬಾ ಹೇಳಿದ್ದಾರೆ. ನೂಪುರ್ ಶರ್ಮಾಗೆ ದೊಡ್ಡ ಜನಬೆಂಬಲ ಇರೋದು ನಿಜವೇ, ಆದ್ರೆ ಈ ಬಾರಿಯಾದ್ರೂ ಅವರಿಗೆ ಹೈಕಮಾಂಡ್ ಟಿಕೆಟ್ ಕೊಡಬಹುದು ಅಂತ ಎಲ್ಲರೂ ನಿರೀಕ್ಷೆ ಇಟ್ಕೊಂಡಿದ್ರು. ಆದ್ರೆ ಕೊನೆಗೂ ಆ ನಿರೀಕ್ಷೆ ಹುಸಿಯಾಯಿತು. ಜನರು ಬಿಜೆಪಿ ವಿರುದ್ಧ ಅಸಮಾಧಾನವನ್ನ ಹೊರ ಹಾಕಿದ್ರು. ಒಂದು ವೇಳೆ ಅವರು ಸಿಎಂ ಆಗ್ತಾರೆ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ಸಿಗೋ ಸಾಧ್ಯತೆ ಇದೆ. ಅಂದಹಾಗೆ ಅವರ ಮೇಲೆ ಇದ್ದ ಕಾಂಟ್ರವರ್ಸಿ ಒಂದು ವ್ಯವಸ್ಥಿತ ಅಜೆಂಡಾ ಅನ್ನೋದು ಗೊತ್ತಾಗಿತ್ತು. ಆದ್ರೂ ಈ ಬಾರಿ ಅವರಿಗೆ ಟಿಕೆಟ್ ಸಿಗದೇ ಇದ್ದಿದ್ದಕ್ಕೆ ಕಾರಣ ಹುಡುಕ್ತಾ ಹೋದ್ರೆ ಈ ಹಿಂದೆ ಅಂದ್ರೆ 2015ರ ಚುನಾವಣೆಯಲ್ಲಿ ಕೇಜ್ರಿವಾಲ್ ವಿರುದ್ಧವೇ ನೂಪುರ್ ಸೋಲು ಕಂಡಿದ್ರು. ಆದ್ರಿಂದ ಕೊಡ್ಲಿಲ್ಲ ಅನ್ಸುತ್ತೆ ಅಂತ ಚರ್ಚೆಗಳಾಗ್ತಾ ಇದೆ. ಏನೋ ನೂಪುರ್ ಸಿಎಂ ಆಗ್ತಾರೋ ಬಿಡ್ತಾರೋ ಸೆಕೆಂಡರಿ. ಸದ್ಯಕ್ಕೆ ಈಗ ನಡೀತಾ ಇರೋ ದೆಹಲಿ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದೆ. ಕಳೆದ 2 ದಿನಗಳಿಂದ ಶುರುವಾಗಿರೋ ರ್ಯಾಲಿಗಳು ಇನ್ನೂ ಕೆಲ ದಿನಗಳ ಕಾಲ ಸತತವಾಗಿ ಮುಂದುವರಿಯಲಿದೆ ಅನ್ನೋದು ಗೊತ್ತಿರೋದೆ. ಸದ್ಯ ಯೋಗಿ ಹವಾ ಮೂಡಿಸ್ತಾ ಇದ್ರೆ ಮುಂದೆ ಪ್ರಧಾನಿ ಮೋದಿ ಕೂಡ ಹಲವು ರೋಡ್ ಶೋಗಳಲ್ಲಿ ಭಾಗಿಯಾಗೋದು ಬಾಕಿ ಇದೆ. ಈ ಚುನಾವಣೆಯ ಅಂತಿಮ ತಂತ್ರ ಅನ್ನೋ ಹಾಗೆ ಎಲೆಕ್ಷನ್ ದಿನ ಬಿಜೆಪಿ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಮುಂದಾಗಿದೆ. ಫೆಬ್ರವರಿ 5ನೇ ತಾರೀಕು ಪ್ರಧಾನಿ ಮೋದಿ ಕುಂಭಮೇಳಕ್ಕೆ ಭೇಟಿ ನೀಡಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಲಿದ್ದಾರೆ. ಅವತ್ತು ಮಾಘ ಮಾಸದ ಗುಪ್ತ ನವರಾತ್ರಿಯ ಅಷ್ಟಮಿ ದಿನ ಆಗಿರೋದ್ರಿಂದ ಆ ದಿನವೇ ಭೇಟಿ ನೀಡ್ತಾ ಇದ್ದಾರೆ. ಅದೇ ದಿನ ದೆಹಲಿಯಲ್ಲಿ ಮತದಾನ ನಡೀತಾ ಇದ್ದು ಇಂಪ್ಯಾಕ್ಟ್ ಮಾಡಬಹುದು ಅನ್ನೋ ಲೆಕ್ಕಾಚಾರಗಳು ಕೂಡ ನಡೀತಾ ಇವೆ. ಇನ್ನು ಇದೆಲ್ಲದರ ಮಧ್ಯೆ ಆಂಧ್ರದಿಂದ ಬಿಜೆಪಿಗೆ ಗುಡ್ ನ್ಯೂಸ್ ಒಂದು ಬರ್ತಾ ಇದೆ. ಈ ಬಾರಿ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಹೀನಾಯ ಸೋಲುಕೊಂಡು ವಿಪಕ್ಷದಲ್ಲಿ ಕೂತಿರೋ ವೈಎಸ್ಆರ್ ಪಕ್ಷಕ್ಕೆ ಮತ್ತೊಂದು ಹೊಡೆತ ಬೀಳ್ತಾ ಇದ್ದು ರಾಜ್ಯಸಭಾ ಸದಸ್ಯ ವಿಜಯ್ ಸಾಯಿ ರೆಡ್ಡಿ ರಾಜೀನಾಮೆ ಕೊಡ್ತಾ ಇದ್ದಾರೆ. ಆ ಸ್ಥಾನಕ್ಕೆ ಬಿಜೆಪಿ ಕಡೆಯಿಂದ ಹೊಸ ಸದಸ್ಯರನ್ನ ಆರಿಸೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಅವರು ಒಬ್ಬ ಸ್ಟಾರ್ ನಟ ಅನ್ನೋ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಬಹುತೇಕರ ಊಹೆ ಪ್ರಕಾರ ಮೆಗಾಸ್ಟಾರ್ ಚಿರಂಜೀವಿ ಅವರನ್ನ ಬಿಜೆಪಿ ಕಡೆಯಿಂದ ಆರಿಸಬಹುದು ಅಂತ ಹೇಳಲಾಗ್ತಾ ಇದೆ. ಇದರಿಂದ ಜನಸೇನಾ ಹಾಗೂ ಬಿಜೆಪಿ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾದಂತಾಗಲಿದೆ. ಜೊತೆಗೆ ಒಂದು ಸ್ಟಾರ್ ಫೇಸ್ ಬಿಜೆಪಿಗೆ ಸಿಕ್ಕಂತಾಗಲಿದೆ. ಮುಂದಿನ ಎಲೆಕ್ಷನ್ ಹೊತ್ತಿಗೆ ಮೆಗಾಸ್ಟಾರ್ ಚಾರ್ಮಿಂದ ವೋಟ್ ಸಮೀಕರಣ ಆದಂತಾಗುತ್ತೆ ಅನ್ನೋ ಲೆಕ್ಕಾಚಾರಗಳು ನಡೆದಿವೆ. ಆದರೆ ಈ ಬಗ್ಗೆ ಇನ್ನೂ 2 ಪಕ್ಷಗಳಿಂದ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ. ಒಟ್ನಲ್ಲಿ ವೈರಲ್ ಆಗಿದ್ದ ಐಐಟಿ ಬಾಬಾ ಈಗ ಸ್ಫೋಟಕ ಭವಿಷ್ಯ ನುಡಿಯುವ ಮೂಲಕ ರಾಷ್ಟ್ರ ರಾಜಕಾರಣದಲ್ಲಿ ಇನ್ನಷ್ಟು ಸಂಚಲನವನ್ನ ಮೂಡಿಸ್ತಾ ಇದ್ದಾರೆ. ಬಾಬಾ ಹೇಳಿದ್ದೆಲ್ಲ ನಿಜವಾಗುತ್ತೋ ಗೊತ್ತಿಲ್ಲ, ಆದ್ರೆ ಬಹುತೇಕರ ಮನಸ್ಸಲ್ಲಿ ಇದ್ದ ವಿಚಾರಗಳನ್ನ ಬಾಬಾ ಹೇಳಿರೋದ್ರಿಂದ ಎಲ್ಲರ ಕುತೂಹಲ ಕೆರಳಿಸಿದ ಹಾಗಾಗಿದೆ. ಮುಂದೇನಾಗಲಿದೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.